ನಾವು ಮದುವೆ ಆಗಿ ಈಗ ಲವ್ ಮಾಡ್ತಾ ಇದ್ದೀವಿ. ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ತುಂಬಾ ಬೇಗ ಕರ್ಗೋಗ್ತಾರೆ. ನನಗೆ ಮದುವೆ ಆದಾಗಿಂದ ಗಂಡ ಅನ್ನೋದಕ್ಕಿಂತ ಅವರು ತರ ಸ್ನೇಹಿತ ಅಂತಾರ. ರೈಟ್ ನಾವು ಕ್ಯಾಮ್ರಾ ಮುಂದೆ ಇಬ್ರು ಕೂತಿಲ್ಲ, ನಾವು 3 ಜನ ಕೂತಿದ್ದೀವಿ. She is pregnant, she is carrying. ಸಮಾನಳು. ನನ್ನ ಹೆಂಡತನಕ್ಕೆ ಗಂಡಾಗಿ, ನನ್ನೊಳಗಿನ ಗಂಡಿಗೆ ಹೆಣ್ಣಾಗಿ, ನನ್ನ ಪೂರ್ಣ ಮಾಡುವ ಅರ್ಧಾಂಗಿ ಸಮಾನಳು. ಪ್ರೀತಿ 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 ಆ ನಿಮ್ಮ ಪ್ರೀತಿ ಮಾತು ನಿಮ್ಮ ಲವ್ ಗುರು ಜೊತೆ. ಹಾಯ್ ವಿಕ್ರಮ್. ಹಾಯ್ ರಮ್ಯಾ. ಹಾಯ್, ವೆಲ್ಕಮ್ ಟು ರೇಡಿಯೋ ಸಿಟಿ ಸ್ಟುಡಿಯೋಗೆ. ಥ್ಯಾಂಕ್ ಯು. ಲವ್ ಗುರು ಜೊತೆ ನಿಮ್ಮ ಪ್ರೀತಿ ಮಾತು. ಸೊ ವಿಕ್ರಮ್ ಅವರ ಒಂದು ಸಣ್ಣ ಪರಿಚಯ. ಪದ್ಮಶ್ರೀ ಜೋಗತಿ ಮಂಜುಮ ಅವರ ಮಾನಸ ಪುತ್ರ, ದತ್ತು ಪುತ್ರ, ಇನ್ನೇನು ಹೇಳಿ, ದೇವರು ಕೊಟ್ಟ ಮಗ. ಓಕೆ, ನಿಮ್ಮ ದೇವರು ಕೊಟ್ಟ ಗಂಡನ ಬಗ್ಗೆ ಹೇಳಿ. ವಿಕ್ರಮ್ ಬಗ್ಗೆ ಹೇಳಬೇಕು ಅಂದರೆ ಅವರು ಥರ ಮಗುವಿನ ಮನಸ್ಸು ಥರ ಇರೋರು, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನನಗೆ ಮದುವೆ ಆದಾಗಿಂದ ಗಂಡ ಅನ್ನೋದಕ್ಕಿಂತ ಅವರು ಥರ ಸ್ನೇಹಿತ ಅಂತಾರ. ಎಲ್ಲದರಲ್ಲೂ ತುಂಬ ಫ್ರೀ ಆಗಿದೆ, ತುಂಬ ಪ್ರೀತಿಯಿಂದ ಕೇರ್ ಮಾಡ್ತಾರೆ. ಥರ ಚೆನ್ನಾಗಿ ಸ್ನೇಹಿತರ ಥರ ಇದ್ದೀವಿ. ಸೊ ಈಗ ನಿಮ್ಮ ಗಂಡ ಒಬ್ರು IT ಪ್ರೊಫೆಷನಲ್, ಜೊತೆಗೆ ಕವಿ ಕೂಡ ಅವರು. ಹೌದು. ಓಕೆ ವಿಕ್ರಮ್, ಈಗ ನಿಮ್ಮ ಹೆಂಡತಿಗೋಸ್ಕರ ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಒಂದು ಕವಿತೆಗಳ ಸಂಗ್ರಹ ಇದೆ. ಹೌದು, ಅದೇ ನೀವೇ ಬರೆದಿರೋದು. ನಾವಿಬ್ಬರೇ ಗುಬ್ಬಿ. ಏನ್ ಅರ್ಥ ಏನಿದ್ರದ್ದು? ಇದರಲ್ಲಿ ಒಂದು ಕವಿತೆ ಇದೆ, ನಾವಿಬ್ಬರೇ ಗುಬ್ಬಿ ಅಂತ. ಸೊ ಅದು ತುಂಬಾ ಬಹಳಷ್ಟು ಜನ ನಾನು ಓದಿದಾಗ ಇಷ್ಟಪಟ್ಟಿದ್ರು. ಸೊ ಹಂಗಾಗಿ ಆ ಕವಿತೆ ಹೆಸರನ್ನೇ ಕವನ ಸಂಕಲನದ ಹೆಸರಾಗಿಟ್ಟೆ. ಸೊ ಈಗ ನಿಮ್ಮ ಗುಬ್ಬಿ ಮರಿಗೋಸ್ಕರ ಕವಿತೆ ಬರೆದಿದ್ರ? ಎಸ್, ಸಮಾನಳು ಅಂತ ಒಂದು ಪದ್ಯ ಬರೆದಿದೆ. ಸೊ ಅದನ್ನ ಓದ್ತೀನಿ ನಾನು. ಸಮಾನಳು. ನನ್ನ ಹೆಂಡತನಕ್ಕೆ ಗಂಡಾಗಿ, ನನ್ನೊಳಗಿನ ಗಂಡಿಗೆ ಹೆಣ್ಣಾಗಿ, ನನ್ನ ಪೂರ್ಣ ಮಾಡುವ ಅರ್ಧಾಂಗಿ ಸಮಾನಳು. ಮನಸ್ಸಿಗೆ ಮನಸ್ಸು, ದೇಹಕ್ಕೆ ದೇಹ, ಜೀವಕ್ಕೆ ಜೀವ, ಸಂಭ್ರಮ ಹಂಚುವಾಕೆ ಸಮಾನಳು. ಸೋತಾಗ ಸೋತು, ಒಳಗೊಳಗೆ ನೊಂದು, ಗೆದ್ದಾಗ ಗೆದ್ದು ಹೊರಗೆ ಒಳಗೆ ಜಿಗಿದು ಅಭಿಮಾನಿಯಾಗುವ ಆಕೆ ಸಮಾನಳು. ಭುಜಕ್ಕೆ ಭುಜ ಕೊಟ್ಟು ಸಪ್ತಪದಿಗಳಾಚೆ ಹೆಜ್ಜೆಗೆ ಹೆಜ್ಜೆ ಇಡುತ್ತಾ ನನ್ನ ಅರ್ಧಕ್ಕೆ ಅರ್ಥ ಬೆರೆಸುವ ಸಮಾನತೆಯ ಜೀವನ ಕವನ ಬರೆಸುವವಳು ಸಮಾನಳು. ಅವಳ ಹುಟ್ಟಲ್ಲಿ ಮುಟ್ಟನ್ನು ತಡೆದಿಟ್ಟು ಮುದ್ದಾದ ಮಗುವನ್ನು ತಂದಿಟ್ಟು ಮುತ್ತಿಟ್ಟ ಈ ರಮ್ಯ ಬದುಕಿಗೆ ಕಾರಣ ಆದವಳು ಸಮಾನಳು. ಹೇಗನ್ಸುತ್ತೆ ಪ್ರತಿದಿನ ಒಂದೊಂದು ಕವಿತೆ? ಆ್ಯಕ್ಚುಲಿ ತುಂಬ ಹೆಮ್ಮೆ ಅನಿಸುತ್ತೆ. ಅವರು ಈ ತುಂಬ IT ಪ್ರೊಫೆಷನಲ್ಲಿ ಇಟ್ಕೊಂಡು ಅವ್ರದ್ದು ಪರ್ಸ್ನಲ್ ಲೈಫು, ಪ್ರೊಫೆಷನಲ್ ಲೈಫು ಪ್ಲಸ್ ಸೋಷಿಯಲ್ ಲೈಫ್ ಕೂಡ ಮ್ಯಾನೇಜ್ ಮಾಡ್ತಾ ಇರೋದು. ಅಂದರೆ ಎಲ್ಲದರಲ್ಲೂ ನಾವು ಕೂಡ ಇನ್ವಾಲ್ವ್ ಆಗೋದ್ರಿಂದ ನಮಗೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಅವರೊಬ್ಬರೇ ಮಾಡಲ್ಲ, ಎಲ್ಲ ನಮ್ಮನ್ನು ಸ್ವಲ್ಪ ಇನ್ವಾಲ್ವ್ ಮಾಡ್ಕೊತಾರೆ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊತಾರೆ ಎಲ್ಲ. ನಿಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್? ಇಲ್ಲ, ನಾವು ಮದುವೆ ಆಗಿ ಈಗ ಲವ್ ಮಾಡ್ತಾ ಇದ್ದೀವಿ. ಈಗ ಲವ್ ಮಾಡ್ತೀವಿ. ಓಕೆ, ನಿಮ್ಮ ಮದುವೆ ಎಲ್ಲಾಯಿತು, ಹೇಗೆ ನಡೀತು ನೀವು ಮದುವೆ ಮಂಟಪ ಕಾಲಿಟ್ಟಾಗಿಂದ ನಂತರದೆಲ್ಲ ನಿಮ್ಮ ಮಾತುಗಳಲ್ಲೇ ವರ್ಣನೆ ಮಾಡಿ. ಆ್ಯಕ್ಚುಲಿ ನಾವು ಮೊದಲಿಗೆ ಮೀಟ್ ಆಗಿದ್ದು ಮಂತ್ರಿ ಮಾಲಲ್ಲಿ. ಅಂದರೆ ಅವ್ರ ತಂದೆ ಕರ್ಕೊಂಡು ಅವ್ರು ಬಂದಿದ್ರು, ನಾನು ಒಬ್ಬನೇ ಹೋಗಿದ್ದೆ. ಸೊ ಅದೇ ಮೊದಲೇ ಬಾರಿ ಮೀಟ್ ಆಗಿದ್ದು. ಆಮೇಲೆ ತುಂಬ ಇಷ್ಟ ಆಯಿತು, ಮಾತುಕತೆ ಮಾಡಿದ್ವಿ, ಫೋನಲ್ಲಿ ಮಾತಾಡಿದ್ವಿ. ಐ ಯೂಸ್ ಟು ಪ್ರಾಕ್ಟೀಸ್ ಡ್ಯಾನ್ಸ್ ದೆನ್. ಸೊ ಆಗ ನನಗೂ ಒಂಥರ, ಬಿಕಾಸ್ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಪ್ರೀತಿ ಮಾಡಿ ಆಮೇಲೆ ಮದುವೆ ಆಗೋದು, ನಮ್ಗೆ ಅವ್ರ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ. ಸೊ ಈಗ ಬರೀ ನಾವು ಅರೇಂಜ್ಡ್ ಮ್ಯಾರೇಜ್ ಹೋಗ್ತಾ ಇದ್ವಿ. ಸೊ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೆ, ಸೊ ದಟ್ ಐ ವಾಂಟ್ ಟು ಟೆಲ್ ಹರ್ ವಾಟ್ ಐ ಆಮ್. ಸೊ ನಾನು ಡ್ಯಾನ್ಸ್ ಕ್ಲಾಸ್ ಮಾಡಬೇಕು ಹೋದಾಗ ಅಲ್ಲಿನೂ ಹೋಗಿ ನಮ್ಮ ಡ್ಯಾನ್ಸರ್ಸ್ ಎಲ್ಲ ಜೊತೆ ವಿಡಿಯೋ ಮಾಡಿ ತೋರಿಸೋದು, ಅಥವಾ ನನ್ನ ಲೈವ್ ಪರ್ಫಾರ್ಮೆನ್ಸ್ ಇದ್ದಾಗ ಶಿ ಯೂಸ್ ಟು ವಾಚ್ ಅಸ್ ಫ್ರಮ್ ಹರ್ ಪ್ಲೇಸ್. ಶಿ ಈಸ್ ಫ್ರಮ್ ಭದ್ರಾವತಿ. ಅಲ್ಲಿಂದ ಆನ್ಲೈನೆಲ್ಲ ಮಾಡ್ತಾ ಇದ್ರು. ಸೊ ನಾನು ಆಗ ಐ ವಾಸ್ ಟ್ರೈಂಗ್ ಟು ಕೈಂಡ್ ಆಫ್ ಅಸೆಸ್ ಇಟ್ ಆಲ್ಸೋ. ಅಂದರೆ ನನ್ನೊಂದು ಸೋಷಿಯಲ್ ಲೈಫಲ್ಲಿ ಕೂಡ ಇವರು ಬರೀತಾರಾ ಅಂತ, ಅದು ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ಇಬ್ಬರು ಒಪ್ಕೊಂಡ್ವಿ, ಆಮೇಲೆ ಮನೆಯವರೆಲ್ಲ ಒಪ್ಕೊಂಡ್ರು.
ದೆನ್ ವಿ ಮೆಟ್ ಮಲ್ಟಿಪಲ್ ಟೈಮ್ಸ್ ಇಲ್ಲಿ. ದೆನ್ ಮದುವೆ ಭದ್ರಾವತಿಯಲ್ಲಿ ಆಯಿತು. ಅದೊಂದು ಲಾಕ್ಡೌನಲ್ಲಿ ಆಗಿದ್ದು. ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು, ಎಲ್ಲ ಬುಕ್ ಎಲ್ಲ ಆಗಿತ್ತು. ಬಟ್ ಆ ಟೈಮ್ಗೆ ಸಡನ್ನಾಗಿ 2 days ಬ್ಯಾಕು ಎಲ್ಲ ಲಾಕ್ಡೌನ್ ಆಯಿತು. ಮದುವೆ ಬರೀ ಸೆಕೆಂಡ್ ವೇವ್, ಓನ್ಲಿ 20 ಮೆಂಬರ್ಸ್ ಮಾತ್ರ ಇರಬೇಕು ಅಂತ ಆಯಿತು. ನೀವು ಎಷ್ಟು ಜನ ಕರೆದಿದ್ರಿ? ನಾವು ಭಾಳಷ್ಟು ಜನ ಹೇಳಿದ್ವಿ, ಬಟ್ ಮದುವೆಗೆ ಬರೀ 20 ಜನ ಅಷ್ಟೇ ಬೇಕಾಗಿತ್ತು ಅವತ್ತು. ಕಮ್ಮಿ ಅಲ್ವಾ? ಬಟ್ ತುಂಬ ನನ್ನ ಫ್ಯಾಮಿಲಿಲಿ ನಾನು ಲಾಸ್ಟ್ ಇದ್ದೆ, ಇವ್ರ ಫ್ಯಾಮಿಲಿಲಿ ಇವ್ರದ್ದೊಂದು ಚೆನ್ನಾಗಿ ಮಾಡಬೇಕು ಅಂತ ಇತ್ತು. ಎಲ್ಲ ಚೌಲ್ಟ್ರಿ ಎಲ್ಲ ದೊಡ್ಡ ಚೌಲ್ಟ್ರಿ ಎಲ್ಲ ಬುಕ್ ಆಗಿ ಎಲ್ಲ ಆಗಿತ್ತು. ಇನ್ನೇನು 2 days ಅನ್ನಂಗೆ ಎಲ್ಲ ಲಾಕ್ಡೌನ್ ಆಯಿತು. ಸೊ ನಮ್ಮ ಮನೇಲೇ ಆಯಿತು, ಚೆನ್ನಾಗಿ ಆಯಿತು ಮದುವೆ. ನನಗೊಂದು ಖುಷಿ ಏನಪ್ಪ ಅಂದರೆ, ನಾನು ಯಾವಾಗಲೂ ಅದೇ ರೀತಿ ಮದುವೆ ಆಗಬೇಕು ಅಂತಿತ್ತು. ಅಂದರೆ ನನಗೆ ತುಂಬ ಬೇಕಾಗಿರೋರು ಮಾತ್ರ ಆ ಮದುವೆಯಲ್ಲಿರಬೇಕು, ನಮ್ಮ ಆಪ್ತತೆ ಅನ್ನೋದಿರಬೇಕು. ಅದು ತುಂಬ ಪರ್ಸ್ನಲ್ ಅಫೇರ್ ಮದುವೆ ಅಂತ. ಸೊ ಅದು ಮೋಸ್ಟ್ಲಿ ದೇವ್ರದನ್ನ ಸಿಂಪಲ್ ಆಗಿ ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಇದ್ರು, ಆಯಿತು. ಈಗ ಮದುವೆಗಳಲ್ಲಿ ಎಷ್ಟೊಂದು ಸಾರಿ ಚೌಲ್ಟ್ರಿಗಳಲ್ಲಿ ಸ್ವೀಟ್ ಜಾಸ್ತಿ ಆಯಿತು ಅಥವಾ ಉಪ್ಪಿನಕಾಯಿ ಉಪ್ಪು ಕಮ್ಮಿ ಆಯಿತು, ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮದುವೆಗಳೇ ಕ್ಯಾನ್ಸಲ್ ಆಗಿದೆ ಅಂತ ದೊಡ್ಡ ದೊಡ್ಡ ಚೌಲ್ಟ್ರಿಗಳೆಲ್ಲ ಆದಾಗ. ಇನ್ನು ಮನೆಗಳಲ್ಲಿ ತುಂಬ ಹತ್ತಿರದಲ್ಲಿ ಅಲ್ಲಲ್ಲೇ ಓಡಾಡ್ತಿದ್ದು. ಸೊ ಅದೆಲ್ಲ ಹೇಗಿತ್ತು ಮದುವೆ ಟೈಮಲ್ಲಿ? ಇಲ್ಲ, ಎಲ್ಲ ಅಂದರೆ ಫ್ಯಾಮಿಲಿ ಕೂಡ ನಮ್ಮದು ಅವ್ರದ್ದು ಫ್ಯಾಮಿಲಿ ಎಲ್ಲ ಒಂದೇ ಥರ ಬರ್ತಾರೆ. ಸೊ ಯಾರ್ದು ಆ ಥರ ಡಿಫ್ರೆನ್ಸ್ ಏನಿಲ್ಲ. ಸೊ ಎಲ್ಲ ಅಡ್ಜಸ್ಟ್ ಆ ಥರ ಇದ್ದಾರೆ. ಸೊ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಸಿಸ್ಟರ್ಸ್ ಎಲ್ಲ. ಸೊ ಹಾಗಾಗಿ ನಮಗೆ ಅವರು ಹೊರಗಡೆಯವರು ಅಂತ ಅನ್ನಿಸ್ಲಿಲ್ಲ. ಸೊ ನಮ್ಮ ಫ್ಯಾಮಿಲಿ ಮುಂಚೆಯಿಂದನೂ ಇದ್ದಾರೇನೆ ಅಂತ ಅನಿಸಿದ್ದು. ತುಂಬ ಕೂಲ್ ಆಗಿದ್ದಾರೆ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ತುಂಬ ಕೂಲ್. ಸೊ ಹಂಗಾಗಿ ನಮಗೆ ಯಾವುದೇ ರೀತಿ ಕ್ಲಾಶಸ್ಸು ಏನೂ ಆಗಲಿಲ್ಲ, ತುಂಬ ಚೆನ್ನಾಗಾಯಿತು. ಫಸ್ಟ್ ಟೈಮ್ ನೋಡಿ ಭದ್ರಾವತಿಯವರು ಕೂಲ್ ಅಂದಿದ್ರು. ಇಲ್ಲ, ನಮ್ದು ಏರಿಯಾ ಆ ಥರ ಇದೆ. ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಫುಲ್ ಕೂಲ್ ಫ್ಯಾಮಿಲಿ. ನಿಮ್ಮ ಪಾರ್ಟ್ನರಲ್ಲಿ ನಿಮಗೆ ಅವರ ಯಾವ ಗುಣ ನಿಮಗೆ ತುಂಬ ಇಷ್ಟ? ಅವ್ರ ಮಗುವಿನ ಮನಸ್ಸು ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಇನ್ನೋಸೆಂಟ್ ಅವರು. ಈಗ ಇಬ್ಬರ ನಡುವೆ ಯಾರಾದರೂ ಜಗಳ ಆದಾಗ ಅಂಥ ಟೈಮಲ್ಲಿ ನೀವು ಹೇಗೆ ಅವ್ರನ್ನ ಕೂಲ್ ಮಾಡ್ತೀರಿ? ನಾವು ಸ್ವಲ್ಪ ಸೈಲೆಂಟ್ ಆಗಿದ್ದು ಕೂಲ್ ಮಾಡ್ತೀವಿ, ಏನು ಮಾತಾಡೋಕೆ ಹೋಗಲ್ಲ. ಸೊ ಸೈಲೆಂಟ್ ಆಗಿದ್ದು ಕೂಲ್ ಮಾಡ್ತೀವಿ. ಮದುವೆ ಆಗಿ ಇಷ್ಟು ವರ್ಷಗಳಾಗಿದೆಲ್ಲ, ನಿಮ್ಮ ಮದುವೆ ಆದ ನಂತರ ಒಬ್ರೊಬ್ರು ಪರಸ್ಪರ ಪ್ರೀತಿಸ್ತಿದ್ರ, ಅದೆಲ್ಲ ಓಕೆ. ಬಟ್ ಏನಂದರೆ ಇದುವರೆಗೂ ನಿಮ್ಮ ಪ್ರಕಾರ ನಿಮ್ಮ ಸಂಬಂಧ ಗಟ್ಟಿಯಾಗಿ ಉಳಿದಿದೆ ಅಂದರೆ ಅದಕ್ಕೆ ಏನು ಮುಖ್ಯ ಕಾರಣ ಅಂತ ಅನ್ಸುತ್ತೆ? ಅದಕ್ಕೆ ಪ್ರೀತಿ ಒಂದು, ವಿಕ್ರಮ್ ಅವರ ತಾಳ್ಮೆ, ಅವರು ಕೋಪ ಮಾಡ್ಕೊಂಡಲ್ಲ ಇರೋ ಮನಸ್ಥಿತಿ, ಇವು 3 ನಮಗೆ ತುಂಬ ಗಟ್ಟಿಯಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಇದೆ, ತುಂಬ ಏನಕ್ಕಾಯಿತು ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಹಾಗಾಗಿ ಯಾವುದೂ ಇದಾಗಿಲ್ಲ. ಮದುವೆ ಆಗಿದ್ದರಿಂದ ಇಲ್ಲಿ ತನಕ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಇರುತ್ತೆ, ಅವರೊಟ್ಟಿಗೆ ಕಳೆದಿರೋದು ಏನಾದರೂ ಆಗಿರ್ಬೋದು. ಒಂದು ಸ್ಪೆಷಲ್ ಗಳಿಗೆ ಅಂತಂದರೆ ಯಾವುದು ಅದು? ಆ ಒಂದು ಸ್ಪೆಷಲ್ ಮೂಮೆಂಟ್ ನಿಮ್ಮ ಲೈಫಲ್ಲಿ? ನಮ್ಮ ಮೂಮೆಂಟಲ್ಲಿ ಅವ್ರ ಜೊತೆ ನಾನು ಅವ್ರದ್ದು ಬುಕ್ ರಿಲೀಸ್ ಎಲ್ಲ ಆಯ್ತಲ್ಲ, ಫಸ್ಟ್ ಬುಕ್ ರಿಲೀಸು, ನನಗೆ ಅದು ತುಂಬ ಖುಷಿ ಕೊಟ್ಟಿದ್ದು. ಅವ್ರದ್ದು ತುಂಬ ದಿನದ ಕನಸದು. ಸೊ ಅವ್ರದ್ದು ದಿನ ಕಳೆದಿದ್ದು ನನಗೆ ತುಂಬ ಖುಷಿ ಕೊಡುತ್ತೆ. ನಿಮ್ಮವ್ರು ತುಂಬ ಕೋಪ ಮಾಡ್ಕೊಂಡಾಗ ನೀವು ಹೇಗೆ ನಗಿಸ್ತೀರಾ ಅವ್ರನ್ನ? ತುಂಬ ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ತುಂಬ ಬೇಗ ಕರಗ್ಬಿಡ್ತಾರೆ. ಇನ್ನು ಮುಂದೆ ಒಂದು 5-10 ವರ್ಷ ಆದಮೇಲೆ ನೀವಿಬ್ರು ನಿಮ್ಮ ಜೀವನ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರ? ಇನ್ನೊಂದು 5-10 ವರ್ಷ ಆದಮೇಲೆ ಈಗ ಹೇಗಿದ್ದೀವಿ ಅದೇ ಥರ ಮುಂದೆ ತುಂಬ ಪ್ರೀತಿಯಿಂದ ಫ್ಯಾಮಿಲಿ ಬಾಂಡಿಂಗ್, ತುಂಬ ಮಕ್ಕಳು ಎಲ್ಲ ಜೊತೆಲಿ ಇದ್ದು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ತುಂಬ ಚೆನ್ನಾಗಿ ಸೆಲೆಬ್ರೇಟಿಂಗ್ ಲೈಫ್ ಮಾಡ್ತಾ ಇರಬೇಕು ಅಂತ ಅನ್ಸುತ್ತೆ. ಓಕೆ, ಈಗ ನಿಮ್ಮ ಫೇವ್ರೆಟ್ ಹಾಲಿಡೇ ಸ್ಪಾಟ್ ಯಾವುದು? ಹಾಲಿಡೇ ಸ್ಪಾಟ್ ಕೂರ್ಗ್. ನಿಮ್ಮ ಹಸ್ಬೆಂಡ್ ಅಥವಾ ಇವಾಗ ನಿಮ್ಮ ಪ್ರಿಯಕರ ಅವರ ಫೇವ್ರೆಟ್ ಹಾಲಿಡೇ ಯಾವುದು? ಅವರ ಫೇವ್ರೆಟ್ ಹಾಲಿಡೇ ಮೇ ಬಿ ರೀಸೆಂಟಾಗಿ ಕೇರಳ ಟ್ರಿಪ್ ಹೋಗಿದ್ವಿ, ಅದಿರುತ್ತೆ. ಯಾಕಂದರೆ ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಬರ್ಡೇ ದಿನ ಹೋಗಿದ್ದು, ಅದು ತುಂಬ ಖುಷಿ ಆಯಿತು. ಸೊ ಅವರಿಗೊಂದು ಸ್ಪೆಷಲ್ ಪ್ಲೇಸ್ ಅಂದರೆ ಹೌದು ಕೇರಳ. ಅಂದರೆ ಈಗ ಹೋಗಿ ಬಂದಿರೋದು ಅಲ್ಲ, ಒಂದು ಅಂತ ಯಾವುದಾದ್ರು ಅವ್ರ ಫೇವ್ರೆಟ್ ಅಂದರೆ ಕೇರಳ ಇರ್ಬೋದು. ಕೇರಳ. ವಿಕ್ರಮ್ ಅವರೇ, ನಿಮ್ಮ ಪಾರ್ಟ್ನರಲ್ಲಿ ನಿಮಗೆ ಅವರ ಯಾವ ಗುಣ ಬಹಳ ಇಷ್ಟ? ಅವರ ತಾಳ್ಮೆ, ಮತ್ತು ತುಂಬ ಫ್ಯಾಮಿಲಿ ಅಂತಂದರೆ ತುಂಬ ಇಷ್ಟಪಡೋದು, ಗೌರವದಿಂದ ಇರೋದು. ಸೊ ತಾಳ್ಮೆ ಗುಣ ದ ಬೆಸ್ಟ್. ಸೊ ಈಗ ನಿಮ್ಮ ಪ್ರೇಯಸಿ, ನಿಮ್ಮ ಹೆಂಡತಿ ಅವ್ರು ತುಂಬ ಕೋಪ ಮಾಡ್ಕೊಂಡಾಗ ನೀವು ಹೇಗೆ ಸಮಾಧಾನ ಮಾಡ್ತೀರ? ಸೈಲೆಂಟ್ ಆಗಿಬಿಡ್ತೀವ ಅಂತ ಸ್ವಲ್ಪ ಸೈಲೆಂಟ್ ಆಗಿದ್ಬಿಡೋದು. ಈಗ ಮದುವೆ ಆಗಿ ಇಷ್ಟು ವರ್ಷ ಆಗಿದೆ ಅಲ್ವಾ, ನಿಮ್ಮ ಪ್ರೀತಿ ಗಟ್ಟಿಯಾಗಿ ಉಳಿದಿದೆ ಅಂದರೆ ನಿಮ್ಮ ಪ್ರಕಾರ ಯಾವ ವಿಚಾರಕ್ಕೋಸ್ಕರ? ಪ್ರೀತಿನೇ. ವಿ ಲವ್ ಈಚ್ ಅದರ್ ಸೋ ಮಚ್ ಆ್ಯಂಡ್ ಫ್ಯಾಮಿಲಿಗೂ ಅಷ್ಟು ವ್ಯಾಲ್ಯೂ ಮಾಡ್ತೀವಿ. ಸೊ ಐ ಥಿಂಕ್ ಬಿಕಾಸ್ ಆಫ್ ದ್ಯಾಟ್ ಇಟ್ ಎಕ್ಸಿಸ್ಟ್. ಮದುವೆ ಆಗಿದ್ದ ಇಲ್ಲಿ ತನಕ ನಿಮ್ಮ ಜೀವನದಲ್ಲಿ ಇಬ್ಬರು ಜೊತೆ ಕಳೆದಂಥ ಎಷ್ಟೋ ಸುಂದರವಾದಂಥ ಕ್ಷಣಗಳಿರುತ್ತೆ. ಯಾರೋ ಒಂದು ಸ್ಪೆಷಲ್ ಮೂಮೆಂಟ್ ಅಂದರೆ ನಿಮ್ಮ ಪ್ರಕಾರ ಏನದು? ಒಂದು ನಮ್ಮ ಮೊದಲನೇ ಮಗ ಹುಟ್ಟಿದ್ದು, ನನಗೆ ಅದು ತುಂಬ ಪ್ರೀಷಿಯಸ್.
ತ್ರಿಲೋಕ ಅಂತ ನನ್ನ ಮಗ. ಸೊ ಅವನು ಹುಟ್ಟಿದ್ದು ನನಗೆ ಅದು ತುಂಬ. ನಿಮ್ಮವರು ತುಂಬಾ ಕೋಪ ಮಾಡ್ಕೊಂಡಾಗ ಅವ್ರ ಮುಖದಲ್ಲಿ ಹೇಗೆ ನಗು ತರಿಸ್ತೀರಾ? ತುಂಬ ಕೋಪ ಮಾಡಿದಾಗ ನಾನೊಂಥರ ಚೈಲ್ಡ್ ಥರ ಆ್ಯಕ್ಟ್ ಮಾಡ್ತೀನಿ ಅನ್ಸುತ್ತೆ. ಮಿಮಿಕ್ರಿ ಮಾಡ್ತೀರಾ? ಮಾಡ್ಬೋದಾ? ಇಲ್ಲ ಅಂದರೆ ಚೈಲ್ಡ್ ಥರ ಆ್ಯಕ್ಟ್ ಮಾಡ್ತೀನಿ ಅಂತ. ತುಂಬ ವೆರಿ ಪರ್ಸನಲ್ ಆ್ಯಂಡ್ ಓನ್ಲಿ ಮೆಂಟ್ ಫಾರ್ ಹರ್. ಓನ್ಲಿ ಪರ್ಸನ್, ವೆರಿ ಪರ್ಸನಲ್. ಓಕೆ, ಈಗ ನಾವು ಯಾರು ಇಲ್ಲ, ಕ್ಯಾಮೆರಾ ಆಫ್ ಮಾಡೋಣ. ಸರಿ, ಒಂದು ಮಿಮಿಕ್ರಿ ಮಾಡಿ. ಮಿಮಿಕ್ರಿ ನಾವ್ ಯಾರು ಇಲ್ಲ, ನೀವು ಇಬ್ಬರೇ ಇದ್ದೀರಾ. ನಿಮ್ಮ ಪ್ರೈವೇಟ್ ಸ್ಪೇಸ್ ಇದು. ಇಲ್ಲ, ದಟ್ ಈಸ್ ಓನ್ಲಿ ಮೆಂಟ್ ಫಾರ್ ಹರ್. ಹೌದಾ? ಮತ್ತೆ ಆಮೇಲೆ ನೀವು ಗಾಬರಿ ಆಗ್ಬಿಡ್ತೀರ ನಾನು ಮದುವೆ ಈಗ ಮುಂದೆ ನೆಕ್ಸ್ಟ್ ಒಂದು 5-10 ವರ್ಷ ಆದ್ಮೇಲೆ ಹೇಗಿರ್ಬೇಕು ಅಂತ ಕನಸು ಕಟ್ಕೊಂಡಿದ್ರ? ಒಂದು ನಾನು ರಮ್ಯಾ ಕಡೆಯಿಂದ ಆ ತಾಳ್ಮೆನ ನಾನು ಪಡ್ಕೋಬೇಕು ಅಂತ ನನಗಿದೆ. ನಾನು ಅದೇ ರೀತಿ ಬೆಳಿಬೇಕು ಅಂತಿದೆ. ನಾವು ಸಮಾನಳು ಅಂತ ನಾನು ಹೇಳಿದೆ, ಬಟ್ ಎಷ್ಟೋ ವಿಷಯದಲ್ಲಿ ಅವಳು ನನಗಿಂತ ಭಾಳ ಮುಂದೆ ಇದ್ದಾಳೆ, ಭಾಳ ದೊಡ್ಡದಲ್ಲಿದ್ದಾಳೆ. ಸೊ ತಾಳ್ಮೆ ಫಾರ್ ಎಕ್ಸಾಂಪಲ್ ಅದನ್ನು ನಾನು ಪಡ್ಕೊಂಡು ಆಗ ನಾನು ಸಮಾನರು ಆಗ್ಬೋದು ಮುಂದೆ ಅಂತ ಅನಿಸುತ್ತೆ. ಸೊ ವಿ ವಾಂಟ್ ಟು ಲೀಡ್ ವೆರಿ ಕಂಫರ್ಟಬಲ್ ಹ್ಯಾಪಿ ಲೈಫ್ ಸೊ ದಟ್ ವಿ ಆರ್ ಹೆಲ್ದಿ. ರೈಟ್ ನಾವು ಕ್ಯಾಮ್ರಾ ಮುಂದೆ ಇಬ್ಬರು ಕೂತಿಲ್ಲ, ನಾವು 3 ಜನ ಕೂತಿದ್ದೀವಿ. ಶಿ ಈಸ್ ಪ್ರೆಗ್ನೆಂಟ್, ಶಿ ಈಸ್ ಕ್ಯಾರಿಂಗ್. ಕಂಗ್ರ್ಯಾಚುಲೇಷನ್. ಸೊ ನಮ್ಮ ಇಬ್ಬರು ಮಕ್ಕಳನ್ನ ಮತ್ತು ನಮ್ಮಿಬ್ಬರ ತಂದೆ ತಾಯಿಗಳನ್ನ ಅವರ, ಬಿಕಾಸ್ ನಮಗೀಗ 2 ಮಕ್ಕಳು ನಮ್ಮ ಕಡೆಯಿಂದ ಬಂದಿರೋದು. ನಾವು ಮಕ್ಕಳಾಗಿದ್ದಕ್ಕೆ ಇನ್ನು ಇಬ್ಬಿಬ್ರು ಮಕ್ಕಳಿದ್ದಾರೆ, ಅಂದರೆ ನಮ್ಮ ತಂದೆ ತಾಯಿಗಳು, ಅವ್ರ ತಂದೆ ತಾಯಿಗಳು. ವಯಸ್ಸು ಕಳೀತಾ ಅವ್ರ ಮಕ್ಕಳಾಗ್ತಾ ಹೋಗ್ತಾರೆ. ಸೊ ಒಟ್ಟಾರೆ 6 ಜನಗಳನ್ನು ನಾವು ನೋಡ್ಕೋಬೇಕು ಇನ್ನೊಂದು 5-10 ವರ್ಷದ ಟೈಮ್ದಲ್ಲಿ ಹೇಳೋದಾದರೆ. ಸೊ ವಿ ವಾಂಟ್ ಟು ಜಸ್ಟ್ ಲೀಡ್ ಅ ಪೀಸ್ಫುಲ್ ಲೈಫ್. ಒನ್ ಮೋರ್ ಥಿಂಗ್ ನಾನು ಇನ್ನೊಂದು ಹೇಳೋದಾದರೆ, ಅನದರ್ ಸ್ಪೆಷಲ್ ಮೂಮೆಂಟ್ ಈಸ್ ದ್ಯಾಟ್ ನಾವಿಬ್ಬರು ಸೇರಿ ನಾವು ಒಂದು ಓತ್ ತೊಗೊಂಡ್ವಿ, ಸಮಾನತೆಯ ಸೀಮಂತ ಅಂತ. ನಾನೀಗ ಅದ್ರ ಬಗ್ಗೆನೇ ಮಾತಾಡಕ್ಕೆ ಹೊರಟಿದ್ದೆ. ಡೆಫಿನೆಟ್ಲಿ ಮೆಚ್ಚಲೇಬೇಕು. ಬಹುಶಃ ನಾನು ನೋಡ್ದಂಗೆ ನಿಮ್ಮ ಸೀಮಂತ ಕೂಡ ವಿಶೇಷವಾಗಿ. ಸೊ ಈಗ ನೀವೇ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಯು ವಾಂಟ್ ಟು ಸೇ, ನೀವು ಹೇಳ್ತೀರಾ? ಆ್ಯಕ್ಚುಲಿ ನಾವು ಫಸ್ಟು ಸೀಮಂತ ನಾರ್ಮಲಾಗೆ ಇಲ್ಲಿ ಬಳ್ಳಾರಿಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ಟ್ರಾವೆಲಿಂಗ್ ಸ್ವಲ್ಪ ಕಷ್ಟ ಆಯಿತು ಅಂದ್ಬಿಟ್ಟು ನಮ್ಮ ಭದ್ರಾವತಿಲೇ ಮಾಡೋಣ ಅಂತ ಆಯಿತು. ಬಟ್ ಏನಾದ್ರು ಒಂದು ಸ್ಪೆಷಲಾಗಿ ಮಾಡಬೇಕು ಸೀಮಂತನ, ಬರೀ ನಾರ್ಮಲಾಗಿ ಮಾಡಿದ್ರೆ ಅಷ್ಟು ಇದಾಗಲ್ಲ ಅಂದ್ಬಿಟ್ಟು ಜಸ್ಟ್ ಡಿಸ್ಕಸ್ ಮಾಡ್ತಾಯಿದ್ವಿ. ಇವರು ಏನಕ್ಕೋ ಫೋನ್ ಮಾಡಿದ್ರು ಅವಾಗ. ಆ ಟೈಮಲ್ಲಿ ನಾವಿಬ್ಬರು ಮಾತಾಡ್ಬೇಕಾದ್ರೆ ಏನೋ ಒಂದು ಟಾಪಿಕ್ ಬಂತು, ಏನಾದ್ರು ಸ್ಪೆಷಲಾಗಿ ಮಾಡೋಣ ಯಾವ ಥರ ಅಂತ. ಅದು ಸಮಾಜಕ್ಕೂ ಒಂದು ಒಳ್ಳೆ ಮೆಸೇಜ್ ಆಗಬೇಕು ಅಂತ. ಅಷ್ಟೊತ್ತಿಗೆ ಮಂಜಮ್ಮ ಅವ್ರದ್ದು ನಮಗೆ ಎಲ್ಲ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದರು. ಅವರು ನಮ್ಮ ಫ್ಯಾಮಿಲಿ ಅಂತಲೇ ಕನ್ಸಿಡರ್ ಆಗಿಬಿಟ್ಟಿದ್ರು ಆವಾಗಲೇ. ನನ್ನ ಮದುವೆ ಆದಮೇಲೆ ಅವರು ಪದ್ಮಶ್ರೀ ಎಲ್ಲ ಬಂದಿದ್ದು. ನನಗೆ ಮದುವೆಗಿಂತ ಮುಂಚೆನೇ ಅವ್ರ ಪರಿಚಯ ಎಲ್ಲ ಇತ್ತು. ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೆ ನ್ಯೂಸ್ ಕೊಡಬೇಕು ಅಂತ ಆ ಟೈಮಲ್ಲಿ ಯೋಚನೆ ಮಾಡಿದಾಗ ನಾವು ಅವ್ರ ಮನೆ ರೀಸೆಂಟಾಗಿ ಓಪನ್ ಆದಾಗ ಅವ್ರದ್ದೊಂದು ಏನು ಮಾಡಿಸಿದ್ರು, ಕಾರ್ಡ್ ಮಾಡಿಸಿದ್ರು, ಒಂದು ಇನ್ವಿಟೇಷನ್ ಕಾರ್ಡ್ ಮಾಡಿತ್ತು. ಸೊ ಅದರಲ್ಲಿ ಅಂದರೆ ಮಂಜಮ್ಮ ಅವ್ರ ಜೊತೆ ನಾನು ಯಾವಾಗಲೂ ತಿರುಗಾಡ್ತಾ ಇರ್ತೀನಿ. ಸೊ ಅವ್ರು ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯರೀಗ, ಅವ್ರು ನಮ್ಮ ತಾಯಿ ಥರ. ಸೊ ಅವ್ರು ಹೇಳೋ ಅವ್ರು ನಮ್ಮನ್ನ ಮಕ್ಕಳು ಅಂತ ಒಪ್ಕೊಂಡಾಗ ನಾವು ಅವರ ವ್ಯಾಲ್ಯೂಸನ್ನು ನಾವು ಇಟ್ಕೊಂಡು ಬದುಕಬೇಕಾಗುತ್ತೆ ಅಂತ. ಸೊ ಆ ವಿಷಯಗಳು ನಾವು ಮಾತಾಡಿದಾಗ ದ ಬೆಸ್ಟ್ ವೇ ನಾವು ಕಮ್ಯುನಿಕೇಟ್ ಮಾಡುವಂಥದ್ದು ಏನಿರ್ಬೋದು. ಅಮ್ಮವ್ರು ಯಾವಾಗಲೂ ಸಮಾನತೆ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಆ ಸಮಾನತೆ ಸಿಕ್ಕಿಲ್ಲ, ಅದನ್ನು ನಾವು ತರಬೇಕು ಅಂತ ಅಂದ್ಕೊಂಡು ಇದೇ ಒಂದು ಮುಖ್ಯ ಘಟ್ಟ ಅಲ್ಲ. ಅಂದರೆ ಸೀಮಂತ ಮಾಡ್ತೀವಿ, ಒಂದು ಮಗು ಬರುತ್ತೆ, ಹುಟ್ಟು ಜೀವ ತಾಳುತ್ತೆ. ಸೊ ಆ ಮಗುವಿನ ಮುಖೇನ ಒಂದು ಸಂದೇಶ ಹೋಗ್ಬೋದು ಅಂತ ನಾವು ಸಮಾನತೆಯ ಸೀಮಂತ ಅಂತ ಮಾಡ್ತೀವಿ. ಅಂದರೆ ಶಿ ಈಸ್ ಫ್ರಮ್ ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. ಸೊ ಅಲ್ಲಿ ಕುವೆಂಪು ಅವರು ಮಂತ್ರ ಮಾಂಗಲ್ಯ ಎಲ್ಲ ಇರತ್ತಲ್ಲ, ಆ ಥರ ಸಿಂಪಲ್ ಆಗಿ ನಾವು ಸಮಾನತೆಯ ಸೀಮಂತ ಅಂತ ಮಾಡೋಣ ಅಂತ ಡಿಸೈಡ್ ಮಾಡಿ. ಆ ಕಾರ್ಡ್ ಹೇಳ್ತಾ ಇದ್ರು ಈ ಥರ ಕಾರ್ಡ್ ಮಾಡಿಸಿದ್ದಾರೆ ಅಂತ. ಸೊ ನಾವು ಯಾಕೆ ಆ ಕಾರ್ಡಲ್ಲಿ ಇರೋದನ್ನೇ ನಾವು ನಮ್ಮ ಸೀಮಂತದಲ್ಲಿ ಅಪ್ರಮಾಣ ಮಾಡಬಾರ್ದು. ಅದು ಒಂದು ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ, ಮುಂದೆ ಅದು ಗಂಡಾಗಿ ಹೆಣ್ಣಾಗಲಿ ಹೆಣ್ಣು ಗಂಡಾಗಲಿ, ನೀವು ಅದಕ್ಕೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಪ್ರೀತಿ ಕೊಟ್ಟರೆ ಅವರು ಒಂದು ಉನ್ನತ ಸ್ಥಾನಕ್ಕೆ ಬರ್ತಾರೆ ಅಂತ ಆದ್ರೆ ಇತ್ತು. ಸೊ ನಾವು ಇನ್ನೇನು ಸೀಮಂತ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ ಅದೇ ಟಾಪಿಕ್ ತೊಗೊಂಡು ನಾವು ಸಮಾನತೆಯ ಸೀಮಂತ ಅಂತ ಮಾಡ್ಕೊಂಡ್ವಿ. ಸೊ ಮಂತ್ರ ಮಾಂಗಲ್ಯ ಕುವೆಂಪು ಅವ್ರು ಹೇಳಿದ್ದು ಶಿವಮೊಗ್ಗ ಜಿಲ್ಲೆ, ಅದೇ ಜಿಲ್ಲೆಯಲ್ಲಿನೇ ಸೀಮಂತ ಆಗಿದ್ದು. ಮಂಜಮ್ಮ ಅವ್ರು ಬಂದರು ಅವತ್ತು ಇನ್ವಿಟೇಷನ್, ಅವ್ರಿಗೂ ಗೊತ್ತಿದ್ದಿಲ್ಲ. ಸೊ ಅವ್ರ ಎದುರುಗಡೆ ನಮ್ಮ ಎಲ್ಲ ಸಂಬಂಧಿಕರ ಮುಂದೆ ನಾವು ಒಂದು ಓತ್ ತೊಗೊಂಡ್ವಿ ಎಲ್ಲರ ಮುಂದೆ, ನಮ್ಮ ಹುಟ್ಟು ಮಗು ಯಾವುದೇ ಲಿಂಗ ಇರಲಿ ನಾವು ಭೇದ ಭಾವ ಮಾಡಿ. ವಂಡರ್ಫುಲ್, ನಿಜವಾಗ್ಲೂ ನೀವು ಮಾಡಿದಂಥ ಈ ಕಾರ್ಯಕ್ಕೆ. ಅಂಡ್ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ನೀವು ಡೆಲ್ಲಿಲಿ ಮೀಟ್ ಮಾಡ್ತೀರ. ಸೊ ಆ ಕ್ಷಣ ಹೇಳಿ. ಅದು ಒಂದು ವಿಶೇಷವಾದ ಘಟನೆ. ಅಂದರೆ ನಾನು ಪೊಲಿಟಿಕ್ಸನ್ನು ಹೊರತಾಗಿ
ಒಬ್ಬ ಲೀಡರ್ನ ನಾನು ಮೆಚ್ಚುವಂಥದ್ರಲ್ಲಿ ನರೇಂದ್ರ ಮೋದಿ ಅವರು ಒಬ್ಬರು ಬರ್ತಾರೆ. ಸೊ ನನಗೆ ಅವ್ರನ್ನ ಯಾವಾಗಾದರೂ ಮೀಟ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಅದು ಏನಾಯ್ತಂದರೆ ಮಂಜಮ್ಮ ಜೋಗಿತಿ ಅವ್ರಿಗೆ ಪದ್ಮಶ್ರೀ ಬಂದಾಗ ಅವರು ನನಗೆ ನೀನು ಬರಲೇಬೇಕು, ನಾನು ಪದ್ಮಶ್ರೀ ಸ್ವೀಕಾರ ಮಾಡಬೇಕಾದ್ರೆ ನೀನು ನನ್ನ ಜೊತೆ ಇದ್ದು ಅದನ್ನು ನೀನು ವಿಟ್ನೆಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅಮ್ಮವ್ರ ಜೊತೆ ಹೋದೆ. ಸೊ ಅಲ್ಲಿ ಅವತ್ತಿನ ದಿನ ಅಮ್ಮವರಿಗೆ ಪ್ರಶಸ್ತಿ ಬಂತು. ಆ ಪ್ರೋಟೋಕಾಲ್ ಪ್ರಕಾರ ಅವ್ರ ಜೊತೆ ಹೋಗಿರುವಂಥವ್ರಿಗೆ ಮತ್ತು ಪದ್ಮಶ್ರೀ ಪುರಸ್ಕೃತರು ಕೂಡ ಮೋದಿ ಅವರು ಬಂದು ಎಲ್ಲರಿಗೆ ನಮಸ್ಕಾರ ಮಾತಾಡಿ ಹೋಗ್ತಾರೆ ಅಂತ ಆಯಿತು. ಸೊ ಡೆಲಿಗೇಟ್ಸಲ್ಲಿ ನಾವು ಡೆಲಿಗೇಟ್ಸ್ ಆಗಿ ಹೋಗಿರೋದ್ರಿಂದ ನಾವು ಇನ್ನೊಂದು ರೂಮಲ್ಲಿ ಇದ್ವಿ. ಆವಾಗ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಂದರು. ಸೊ ನಾನು ಸೆಕ್ಯೂರಿಟಿ ಅವ್ರಿಗೆಲ್ಲರಿಗೆ ಹೇಳ್ತಾ ಇದ್ದೆ, ಅವರು ನಮಗೆ ಮೀಟ್ ಆಗ್ತಾರಾ, ಹತ್ರ ಬರ್ತಾರಾ, ನಾವು ಅವ್ರಿಗೆ ನೋಡ್ಬೋದಾ ಅಂತ. ಅವನು ಆತೆ ಹೇ ಮಿಲ್ತೆ ಹೇ ಆಪ್ ಕೆಡಿ ಯಹಿ ಪೆ ರಹಿ ಆತೆ ಅಂತ ಹೇಳ್ತಾ ಇದ್ರು. ಸೊ ಬಟ್ ಏನಾಯ್ತು ಅಂದರೆ ಅವರು ಬಂದರು, ಹಿ ಬ್ರೋಕ್ ದ ಪ್ರೋಟೋಕಾಲ್, ಸ್ಟಾಪ್ ಮಾಡಿ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡಿ ನನ್ನ ಭುಜ ತಟ್ಟಿ, ನೀವು ಆಪ್ ಕಾಸೆ ನೀವೇನು ಮಾಡ್ತೀರಾ, ಎಲ್ಲಿಂದ ಬರ್ತೀರಾ, ಮಂಜಮ್ಮ ಅವ್ರ ಜೊತೆ ಬಂದಿದ್ದೀರಾ, ನಿಮ್ಮಲ್ಲಿ ಏನೋ ಒಂದು ಪ್ರಕಾಶ ಇದೆ, ನೀವೇನೋ ಮಾಡ್ತೀರಾ, ಒಳ್ಳೇದಾಗುತ್ತೆ, ಅಚ್ಚೆ ಕನ್ಯಾವಲೆ ಅಂತ ಬೆನ್ ತಟ್ಟಿ ಹೋದ್ರು. ಆ ಮೂಮೆಂಟ್ ನಾನು ಯಾವತ್ತೂ ಮರಿಲಿಕ್ಕಾಗಲ್ಲ. ಆ್ಯಂಡ್ ಕೊನೆಯದಾಗಿ ಫೈನಲ್ ಆಗಿ ಆನ್ ಅ ಹ್ಯಾಪಿ ನೋಟ್, ನಿಮ್ಮ ಪ್ರೀತಿ ಪಾತ್ರ ಆದಂಥ ನಿಮ್ಮ ಹೆಂಡತಿಯವರ ಫೇವ್ರೆಟ್ ಹಾಲಿಡೇ ಸ್ಪಾಟ್ ಯಾವುದು? ಫೇವ್ರೆಟ್ ಹಾಲಿಡೇ ಸ್ಪಾಟ್ ಶಿ ವಾಂಟ್ ಟು ಟ್ರಾವೆಲ್ ಅಬ್ರಾಡ್. ಓಕೆ, ನಿಮ್ಮ ಫೇವ್ರೆಟ್ ಹಾಲಿಡೇ ಸ್ಪಾಟ್ ಯಾವುದು? ಐ ಥಿಂಕ್ ಐ ಲೈಕ್ ಮೋರ್ ಬೀಚಸ್. ಆ್ಯಂಡ್ ವಿಕ್ರಮ್, ರಮ್ಯಾ, ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಸಿಟಿ ಸ್ಟುಡಿಯೋಗೆ ಬಂದು ಲವ್ ರೋಟಿಗೆ ಇಲ್ಲಿ ತನಕ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾವಿಬ್ರು ಇದೇ ಫಸ್ಟ್ ಟೈಮ್ ಈ ಥರ ಒಂದು ಸಂದರ್ಶನ ಕೊಡ್ತಾ ಇರೋದು. ಯಾವಾಗಲೂ ನಾವು ಒಂಥರ ಫ್ರೆಂಡ್ಸ್ ಥರನೇ ಅನ್ಕೊಂಡು ಇವತ್ತು ನಾವು ಒಂಥರ ಲವರ್ಸ್ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ಆಲ್ ಕ್ರೆಡಿಟ್ ಗೋಸ್ ಟು ಲವ್ ಗುರು. ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇನ್ವೈಟ್ ಮಾಡಿ ಮಾತಾಡ್ತೀವಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು.